ಮಧ್ಯರಾತ್ರಿ ಭಾರತಕ್ಕೆ ಸೇರಿರುವ ಬಾಂಗ್ಲಾದ 8 ಹಳ್ಳಿಗಳು. ಬಾರ್ಡರ್ನಲ್ಲಿ ನಡೆದ ಆ ಹೈ ವೋಲ್ಟೇಜ್ ಹೈ ಡ್ರಾಮಾದ ಅಸಲಿ ಸತ್ಯವೇನು? ಅಂತಾರಾಷ್ಟ್ರೀಯ ಗಡಿಯಲ್ಲಿ ಕಲ್ಪನೆಗೂ ಮೀರಿದ ಸಂಚಲನ. ನಮಸ್ಕಾರ ವೀಕ್ಷಕರೇ, ಎರಡು ದೇಶಗಳ ನಡುವಿನ ಗಡಿರೇಖೆ ಅಂತಂದರೆ ಅದು ಕೇವಲ ಮ್ಯಾಪ್ ಮೇಲೆ ಎಳೆದಿರುವ ಗೆರೆಗಳಲ್ಲ. ಅದೊಂದು ಸೂಕ್ಷ್ಮವಾದ ಸದಾಕಾಲ ಭದ್ರತಾ ಪಡೆಗಳ ಸರ್ಪಗಾವಲಿನಲ್ಲಿರುವ ಉಕ್ಕಿನ ಕೋಟೆ. ಒಂದು ದೇಶದ ಸಣ್ಣ ಗಡಿರೇಖೆ ಬದಲಾಗಬೇಕಾದ್ರೂ, ಅಲ್ಲಿನ ಹಳ್ಳಿಗಳು ಬೇರೆ ದೇಶಕ್ಕೆ ಸೇರ್ಪಡೆಯಾಗಬೇಕಾದ್ರೂ ಉಭಯ ದೇಶಗಳ ಸಂಸತ್ತಲ್ಲಿ ಒಪ್ಪಂದಗಳಾಗಬೇಕು, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಹಿ ಬೀಳಬೇಕು. ಆದರೆ ಇತ್ತೀಚಿನ ದಿನಗಳಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಮತ್ತು ಹಿಂದಿಯ ಕೆಲವೊಂದಿಷ್ಟು ಪ್ರಮುಖ ಯೂಟ್ಯೂಬ್ ವಾಹಿನಿಗಳಲ್ಲಿ ಒಂದು ಸುದ್ದಿ ಭಾರೀ ಕಾಡ್ಗಿಚ್ಚಿನಂತೆ ಹಬ್ಬುತ್ತಾಗಿದೆ. ಮಧ್ಯರಾತ್ರಿ ಹೊತ್ತಲ್ಲಿ ಬಾಂಗ್ಲಾದೇಶದ ಗಡಿಗೆ ಹೊಂದಿಕೊಂಡಿರುವ ಬರೋಬ್ಬರಿ 8 ಹಿಂದೂ ಬಹುಸಂಖ್ಯಾತ ಹಳ್ಳಿಗಳು ತಮ್ಮ ಸ್ವಇಚ್ಛೆಯಿಂದ ಭಾರತದ ಗಡಿಯೊಳಗಡೆ ವಿಲೀನವಾಗಿವೆ. ಇನ್ನು ಮುಂದೆ ನಾವು ಭಾರತೀಯರುವಂಥ ಆ 8 ಹಳ್ಳಿಗಳ ಜನ ಘೋಷಣೆ ಕೂಗ್ತಿದ್ದಾರೆ ಎನ್ನುವ ಸ್ಫೋಟಕ ಸುದ್ದಿ ದೇಶಾದ್ಯಂತ ಭಾರೀ ಸಂಚಲನ ಸೃಷ್ಟಿ ಮಾಡಿದೆ. ಅಷ್ಟಕ್ಕೂ ನೆರೆಯ ದೇಶದಲ್ಲಿ ನಡೀತಾ ಇರುವ ರಾಜಕೀಯ ಅಸ್ಥಿರತೆ ಮತ್ತು ದೌರ್ಜನ್ಯಗಳ ನಡುವೆ ಆ 8 ಹಳ್ಳಿಗಳ ಜನ ಏಕಾಏಕಿ ಇಂತಹದೊಂದು ಕಠಿಣ ನಿರ್ಧಾರಕ್ಕೆ ಬಂದಿದ್ಯಾಕೆ? ಅಂತಾರಾಷ್ಟ್ರೀಯ ಕಾನೂನುಗಳ ಪ್ರಕಾರ ಒಂದು ಹಳ್ಳಿ ರಾತ್ರೋರಾತ್ರಿ ಇನ್ನೊಂದು ದೇಶಕ್ಕೆ ಸೇರ್ಪಡೆಯಾಗಲು ಸಾಧ್ಯವಿದೆಯಾ? ಈ ವೈರಲ್ ಸುದ್ದಿಯ ಹಿಂದಿರುವ ಜೊತೆಗೆ ಈ ಭಾರತ ಮತ್ತು ಬಾಂಗ್ಲಾ ಗಡಿಯಲ್ಲಿ ನಡೀತಾ ಇರುವ ಮಹಾಪಲಾಯನ, ಅಕ್ರಮ ವಲಸಿಗರು ನಮ್ಮ ಭಾರತ ದೇಶ ಬಿಟ್ಟು ದಿನವೊಂದಕ್ಕೆ 10,000ಕ್ಕೂ ಹೆಚ್ಚು ಬಾಂಗ್ಲಾ ವಲಸಿಗರು ತಮ್ಮ ದೇಶ ಸೇರಿಕೊಳ್ತಿದ್ದಾರಂತೆ. ಈ ಹೈ ವೋಲ್ಟೇಜ್ ಡ್ರಾಮಾದ ಬಗ್ಗೆ ನಮ್ಮ ಗಡಿ ಭದ್ರತಾ ಪಡೆ ಹಾಗೂ ಗೃಹ ಇಲಾಖೆ ಹೇಳ್ತಾ ಇರುವ ಅಸಲಿ ಸತ್ಯವೇನು? ಬನ್ನಿ ಇವತ್ತಿನ ಈ ಡೀಟೇಲ್ಡ್ ಡಾಕ್ಯುಮೆಂಟ್ರಿ ವಿಡಿಯೋದಲ್ಲಿ ಬಾಂಗ್ಲಾ ಗಡಿಯಲ್ಲಿ ಶುರುವಾಗಿರುವ ಈ ಭಾರಿ ದೊಡ್ಡ ಗೊಂದಲ ಮತ್ತು ವೈರಲ್ ಕ್ಲೇಮ್ನ ಪ್ರತಿಯೊಂದು ಎಳೆಯನ್ನು ಬಿಚ್ಚಿಡೋಣ. ಗಡಿಗಳ ವಾಸ್ತವ ಚಿತ್ರಣವನ್ನು ನಿಮ್ಮ ಕಣ್ಣಿಗೆ ಕಟ್ಟುವಂತೆ ಮಾಡೋದು ಖಚಿತ. ಜೊತೆಗೆ ಈ ಗಡಿ ಭದ್ರತೆಗೆ ಸಂಬಂಧಿಸಿದ ಮಾಹಿತಿಯನ್ನು ಪ್ರತಿಯೊಬ್ಬರು ತಿಳಿದುಕೊಳ್ಬೇಕು. ಹೀಗಾಗಿ ವಿಡಿಯೋವನ್ನು ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ವೀಕ್ಷಕರೇ, ಯಾವುದೇ ಒಂದು ಸ್ಫೋಟಕ ಸುದ್ದಿಯನ್ನು ಕಣ್ಮುಚ್ಚಿ ನಂಬುವ ಮೊದಲು ನಾವು ಈ ಮೂಲ ಎಲ್ಲಿದ್ದು ಅಂತ ಹುಡುಕಬೇಕು. ನೆರೆಯ ಬಾಂಗ್ಲಾದೇಶದಲ್ಲಿ ಇತ್ತೀಚೆಗೆ ದೊಡ್ಡ ಮಟ್ಟದ ರಾಜಕೀಯ ಪಲ್ಲಟಗಳು ನಡೀತಾಗಿವೆ. ಆಡಳಿತ ಕುಸಿತದ ಬೆನ್ನಲ್ಲೇ ಅಲ್ಲಿನ ಅಲ್ಪಸಂಖ್ಯಾತ ಮೇಲೆ, ವಿಶೇಷವಾಗಿ ಹಿಂದೂ ಸಮುದಾಯದವರ ಮೇಲೆ ಭಾರಿ ದೊಡ್ಡ ದೌರ್ಜನ್ಯಗಳು ನಡೀತಾ ಇರೋದು ವರದಿಯಾಗ್ತಾ ಇದೆ. ಆ ವರದಿಗಳು ಜಾಗತಿಕ ಮಟ್ಟದಲ್ಲಿ ದೊಡ್ಡ ಸದ್ದು ಮಾಡ್ತಾ ಇದೆ. ಈ ಭೀತಿಯಿಂದಾಗಿ ಗಡಿ ಭಾಗದಲ್ಲಿರುವ ಅನೇಕ ಹಳ್ಳಿಗಳ ಜನ ತಮ್ಮ ಪ್ರಾಣ ರಕ್ಷಣೆಗಾಗಿ ಭಾರತದ ಗಡಿಯತ್ತ ಓಡಿ ಬಂದ ದೃಶ್ಯಗಳನ್ನು ನಾವು ನೋಡ್ತಾ ಇರ್ತೇವೆ. ಇದೇ ಹಿನ್ನೆಲೆಯಲ್ಲಿ ಹುಟ್ಟಿಕೊಂಡಿದ್ದೇ ಈ ಹೊಸ ವೈರಲ್ ಸುದ್ದಿ. ಬಾಂಗ್ಲಾ ಮತ್ತು ಭಾರತ ಗಡಿಯಲ್ಲಿರುವ 8 ಹಳ್ಳಿಗಳ ಜನ, ನಮಗೆ ಆ ದೇಶದ ರಕ್ಷಣೆ ಇಲ್ಲ, ನಾವು ನಮ್ಮ ಹಳ್ಳಿಗಳ ಸಮೇತ ಭಾರತದೊಳಗಡೆ ವಿಲೀನವಾಗ್ತೇವೆ, ನಮ್ಮನ್ನು ಭಾರತೀಯ ಪ್ರಜೆಗಳು ಅಂತ ಪರಿಗಣಿಸಿ ಅಂತ ಪಟ್ಟು ಹಿಡಿದಿದ್ದಾರೆ. ಆತಂಕ ಮತ್ತು ದೌರ್ಜನ್ಯದಿಂದ ಕಂಗೆಟ್ಟಿರುವ ಜನ ಇಂತಹದೊಂದು ಬೇಡಿಕೆ ಇಟ್ಟಿರೋದು ಮಾನವೀಯ ದೃಷ್ಟಿಯಿಂದ ಸತ್ಯ ಇರಬಹುದು. ಆದರೆ ಭೌಗೋಳಿಕವಾಗಿ ಆ ಹಳ್ಳಿಗಳು ಭಾರತದ ಮ್ಯಾಪ್ಗೆ ಸೇರ್ಪಡೆಯಾಗ್ತಾವ? ಖಂಡಿತ ಇಲ್ಲ ವೀಕ್ಷಕರೇ. ಗಡಿ ಬೇಲಿಯ ಗೊಂದಲ ಏನಿದು? 150 ಗಜಗಳ ಲೆಕ್ಕಾಚಾರ. ವೀಕ್ಷಕರೇ, ಭಾರತ ಮತ್ತು ಬಾಂಗ್ಲಾದೇಶದ ನಡುವೆ ಅಕ್ಷರಶಃ ಎಲ್ಲಿ ಗಡಿರೇಖೆ ಇದೆಯೋ ಆ ಜಾಗದಲ್ಲೇ ತಂತಿ ಬೇಲಿ ಹಾಕೋದಕ್ಕೆ ಅಂತಾರಾಷ್ಟ್ರೀಯ ನಿಯಮಗಳು ಅವಕಾಶ ಕೊಡೋದಿಲ್ಲ. ಝೀರೋ ಲೈನ್ನಿಂದ ಬರೋಬ್ಬರಿ 150 ಗಜಗಳಷ್ಟು ಅಂದರೆ ಯಾರ್ಡ್ಸಷ್ಟು ಭಾರತದ ಒಳಗಡೆ ಅಂದರೆ ಒಳಭಾಗದಲ್ಲಿ ಈ ಭದ್ರತಾ ಬೇಲಿಗಳನ್ನು ನಿರ್ಮಾಣ ಮಾಡಲಾಗತ್ತೆ. ಈಗ ಸಮಸ್ಯೆ ಶುರುವಾಗಿರೋದು ಎಲ್ಲಿ? ಝೀರೋ ಲೈನ್ ಮತ್ತು ಆ 150 ಗಜಗಳ ಬೇಲಿಯ ನಡುವೆ. ನೂರಾರು ವರ್ಷಗಳಿಂದ ನೆಲೆಸಿರುವ ಭಾರತದ ಹಳ್ಳಿಗಳೇ ಇವೆ. ಅಂದರೆ ಆ ಹಳ್ಳಿಗಳು ಅಧಿಕೃತವಾಗಿ ಭಾರತಕ್ಕೆ ಸೇರಿದ್ವು. ಅಲ್ಲಿನ ಜನ ಭಾರತೀಯರೇ, ಆದರೆ ಅವರು ಇರೋದು ಭದ್ರತಾ ಬೇಲಿಯಿಂದ ಆಚೆಗೆ. ನೆರೆಯ ದೇಶದಲ್ಲಿ ಗಲಭೆ ಶುರುವಾದಾಗ ಬೇಲಿಯಿಂದ ಆಚೆ ಇರುವ ಈ ಭಾರತೀಯ ಹಳ್ಳಿಗಳಿಗೆ ಅತಿ ದೊಡ್ಡ ಕಂಟಕ ಎದುರಾಗೋದು. ದಯವಿಟ್ಟು ತಂತಿ ಬೇಲಿಗಳನ್ನು ಝೀರೋ ಲೈನ್ಗೆ ಶಿಫ್ಟ್ ಮಾಡಿ ನಮ್ಮನ್ನು ಬೇಲಿಯ ಒಳಗಡೆ ಸೇರಿಸ್ಕೊಳ್ಳಿ ಅಂತ ಆ ದಶಕಗಳಿಂದ ಏನು ಹೋರಾಟ ಮಾಡ್ತಾ ಇದ್ದಾರಲ್ಲ, ಅಂದರೆ 8ರಿಂದ 10 ಹಳ್ಳಿಗಳ ಜನ ಹೋರಾಟ ಮಾಡ್ಕೊಂಡು ಬರ್ತಿದ್ದಾರೆ. ಇದನ್ನೇ ಕೆಲವೊಂದಿಷ್ಟು BSFನ ಬಿಗಿ ಕಣ್ಗಾವಲು, ಯಾರೊಬ್ಬರೂ ಒಳಬರುವಂತಿಲ್ಲ, ನೆರೆಯ ದೇಶದಲ್ಲಿ ದೌರ್ಜನ್ಯಗಳು ನಡೀತಾ ಇವೆ ಅಂತ ಹೇಳಿ ಯಾರು ಬೇಕಾದರೂ ಭಾರತದ ಗಡಿಯೊಳಗಡೆ ನುಗ್ಗೋಕ್ಕೆ ಸಾಧ್ಯ ಇಲ್ಲ. ಈ ವಿಚಾರದಲ್ಲಿ ಗೃಹ ಇಲಾಖೆ ಮತ್ತು ಗಡಿ ಭದ್ರತಾ ಪಡೆ ಅತ್ಯಂತ ಕಟ್ಟುನಿಟ್ಟಾದ ಶೂನ್ಯ ಸಹಿಷ್ಣುತೆ ಅಂದರೆ ಝೀರೋ ಟಾಲರೆನ್ಸ್ ನೀತಿಯನ್ನು ಅನುಸರಿಸಲಾಗಿದೆ. ಅಂತಾರಾಷ್ಟ್ರೀಯ ಗಡಿಯನ್ನು ಯಾರೇ ಆಗಲಿ ಅಕ್ರಮವಾಗಿ ದಾಟೋದು ಅಕ್ಷಮ್ಯ ಅಪರಾಧ.
ಬಾಂಗ್ಲಾದೇಶದಿಂದ ಗುಂಪು ಗುಂಪಾಗಿ ಜನ ಗಡಿಯತ್ತ ಧಾವಿಸಿದಾಗ BSF ಯೋಧರು ಅತ್ಯಂತ ಸಂಯಮದಿಂದಲೇ ಅವರನ್ನು ತಡೆದು ನಿಲ್ಲಿಸುತ್ತಿದ್ದಾರೆ. ನಿಮ್ಮ ದೇಶದೊಳಗಿನ ಆಂತರಿಕ ಸಮಸ್ಯೆಯನ್ನು ನೀವೇ ಬಗೆಹರಿಸಿಕೊಳ್ಬೇಕು. ಭಾರತದ ಗಡಿಯೊಳಗಡೆ ಅಕ್ರಮವಾಗಿ ಕಾಲಿಡೋದಕ್ಕೆ ನಾವು ಯಾರಿಗೂ ಬಿಡೋದಿಲ್ಲ ಅಂತ ಖಡಕ್ ಎಚ್ಚರಿಕೆ ನೀಡಿ ಅವರನ್ನು ವಾಪಸ್ ಕಳುಹಿಸಲಾಗ್ತಾಗಿದೆ. ಕೆಲವು ವೈದ್ಯಕೀಯ ತುರ್ತು ಪರಿಸ್ಥಿತಿ ಇರೋರಿಗೆ ಅಥವಾ ಅಧಿಕೃತ ವೀಸಾ ಹೊಂದಿರೋರಿಗೆ ಮಾತ್ರ ಕಟ್ಟುನಿಟ್ಟಿನ ತಪಾಸಣೆಯ ನಂತರವೇ ಭಾರತದ ಒಳಗಡೆ ಪ್ರವೇಶವನ್ನು ನೀಡಲಾಗ್ತಾಗಿದೆ. ಹೀಗಿರುವಾಗ ಮಧ್ಯರಾತ್ರಿ 8 ಹಳ್ಳಿಗಳು ಭಾರತದೊಳಗಡೆ ನುಗ್ಗಿ ಬಂದವು ಅಂತಂದರೆ ಅದು ಒಂಚೂರು ನಂಬೋದಕ್ಕೆ ಸಾಧ್ಯವಾಗೋದಿಲ್ಲ. 2015ರ ಐತಿಹಾಸಿಕ ಒಪ್ಪಂದ ಅಂದು ನಡೆದಿದ್ದೇನು? ಹಾಗಾದರೆ ಗಡಿಭಾಗದ ಹಳ್ಳಿಗಳ ವಿನಿಮಯ ಅಥವಾ ವಿಲೀನ ಸಾಧ್ಯವಾಗುತ್ತಾ ಇಲ್ವಾ? ಅಂದರೆ ಈಗ ಗಡಿಭಾಗದಲ್ಲಿರುವಂತಹ ಹಳ್ಳಿಗಳನ್ನು ನಾವು ಭಾರತದೊಳಗಡೆ ಸೇರಿಸ್ಕೊಳ್ಬಹುದಾ? ಅಥವಾ ಅವರು ನಮ್ಮಲ್ಲಿರುವಂತಹ ಹಳ್ಳಿಗಳನ್ನು ಬಾಂಗ್ಲಾದೇಶಕ್ಕೆ ಕೊಡಬಹುದಾ ಅನ್ನುವಂತಹ ಪ್ರಶ್ನೆ ಮೂಡೋದು ಸತ್ಯ. ಆದರೆ ಈ ಒಂದು ಪ್ರಶ್ನೆಗೆ ಅರ್ಥಾತ್ ಗಡಿಭಾಗಗಳ ಹಳ್ಳಿಗಳ ವಿಲೀನ ಮಾಡೋದು ಸಾಧ್ಯವಿಲ್ಲ ಅಂತ ಒಂದು ಮಾತು ಹೇಳ್ತಾ ಇದ್ದರೆ, ಇನ್ನೊಂದಿಷ್ಟು ಜನ ಹೇಳ್ತಾರೆ ಸಾಧ್ಯ ಇದೆ, ಆದರೆ ಅದಕ್ಕೆ ಒಂದು ಸುದೀರ್ಘವಾದ ಕಾನೂನು ಪ್ರಕ್ರಿಯೆ ಇದೆ. ನಿಮಗೆಲ್ಲ ನೆನಪಿರಬಹುದು, 2015ರಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರ ಸರ್ಕಾರ ಭೂಗಡಿ ಒಪ್ಪಂದ ಎಂಬ ಐತಿಹಾಸಿಕ ನಿರ್ಧಾರವನ್ನು ಜಾರಿಗೆ ತಂದಿತ್ತು. ಆ ಸಮಯದಲ್ಲಿ ಭಾರತದ ಗಡಿಯೊಳಗಿದ್ದ ಬಾಂಗ್ಲಾದ 51 ಎನ್ಕ್ಲೇವ್ಸ್ ಅವರಿಗೆ ಬಿಟ್ಟುಕೊಟ್ಟು ಬಾಂಗ್ಲಾದ ಗಡಿಯೊಳಗಿದ್ದ ಭಾರತದ 111 ಹಳ್ಳಿಗಳನ್ನು ನಾವು ಅಧಿಕೃತವಾಗಿ ವಿಲೀನ ಮಾಡಿಕೊಂಡ್ವಿ. ಇದು ಎರಡೂ ದೇಶಗಳ ಸಂಸತ್ತಲ್ಲಿ ಅಂಗೀಕಾರವಾಗಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಡೆದ ಅಧಿಕೃತ ಪ್ರಕ್ರಿಯೆಯಾಗಿತ್ತು. ಅದನ್ನು ಬಿಟ್ಟು ಯಾರೋ ನೂರಾರು ಜನ ಗಡಿಯತ್ತ ಓಡಿಬಂದು ಘೋಷಣೆ ಕೂಗಿದ ತಕ್ಷಣ ಯಾವ ಹಳ್ಳಿಯೂ ಭಾರತದ ಮ್ಯಾಪ್ಗೆ ಸೇರ್ಪಡೆಯಾಗೋದಿಲ್ಲ. ಭೌಗೋಳಿಕ ಗಡಿಗಳ ರಕ್ಷಣೆ ಕೇವಲ ಭಾವನೆಗಳ ಮೇಲಲ್ಲ, ಬಲಿಷ್ಠ ಕಾನೂನುಗಳ ಮೇಲೆ ನಿಂತಿದೆ ಎನ್ನುವುದನ್ನು ಈ ಘಟನೆ ಸ್ಪಷ್ಟಪಡಿಸ್ತಾಗಿದೆ. ವೀಕ್ಷಕರೇ, ಒಟ್ಟಾರೆಯಾಗಿ ಹೇಳೋದಾದರೆ ಗಡಿಭಾಗದಲ್ಲಿ ವಾಸಿಸುವ ಜನರ ಬದುಕು ಅತ್ಯಂತ ಕಷ್ಟಕರವಾದದ್ದು. ವಿಶೇಷವಾಗಿ ಬೇಲಿಯಿಂದ ಆಚೆ ಇರುವ ಭಾರತೀಯರ ರಕ್ಷಣೆಗೆ ಸರ್ಕಾರ ಇನ್ನಷ್ಟು ಬಿಗಿ ಕ್ರಮಗಳನ್ನು ಕೈಗೊಳ್ಳಬೇಕಾಗಿದೆ. ಆದರೆ ಈ ಮಧ್ಯರಾತ್ರಿ ಅಥವಾ 111 ಹಳ್ಳಿಗಳನ್ನು 2015ರಲ್ಲಿ ಸೇರ್ಪಡೆಗೊಳಿಸಿದ್ರಲ್ಲ, ಅಂದರೆ 111 ಹಳ್ಳಿಗಳನ್ನು ಸ್ವತಃ ಪ್ರಧಾನಿ ನರೇಂದ್ರ ಮೋದಿ ಅವರೇ 2015ರಲ್ಲಿ ತೊಗೊಂಡಿದ್ರು. ಅವರು ಏನಂತಂದರೆ ಅದು ಅಂತಾರಾಷ್ಟ್ರೀಯ ಕಾನೂನು ಮತ್ತು ಇಬ್ಬರು ಸಂಸತ್ತಲ್ಲಿ ಒಡಂಬಡಿಕೆ ಒಪ್ಪಂದ ಮಾಡಿಕೊಂಡು ತೊಗೊಂಡಿದ್ರು. ಆ ಥರನಾಗಿ ಇನ್ನೂ ಕೆಲವೊಂದಿಷ್ಟು ಜನ ನಾವು ಭಾರತದೊಳಗಡೆ ಬರ್ತೀವಿ ಅಂತ ಬಿಗಿಪಟ್ಟು ಹಿಡಿತಾ ಇದ್ದಾರೆ. ಆದರೆ ಭಾರತೀಯ ಭದ್ರತಾ ಪಡೆಗಳು ಹಗಲಿರುಳು ನಿದ್ದೆಗೆಟ್ಟು ನಮ್ಮ ಗಡಿಯನ್ನು ಕಾಯ್ತಾ ಇವೆ. ಯಾವುದೇ ಅಕ್ರಮ ನುಸುಳುಕೋರರಿಗೆ ಅಲ್ಲಿ ಅವಕಾಶ ಇಲ್ಲ ಅಂತಲೇ ಹೇಳಬಹುದು. ವೀಕ್ಷಕರೇ, ನಿಮಗೇನು ಅನಿಸುತ್ತೆ? ಈ 8 ಬಾಂಗ್ಲಾದ ಹಳ್ಳಿಗಳು ಭಾರತಕ್ಕೆ ಸೇರ್ಪಡೆಯಾಗಬೇಕಾ, ಅಥವಾ ಬಾಂಗ್ಲಾದಲ್ಲಿ ನಡೀತಾ ಇರುವ ಈ ಹಿಂದೂಗಳ ಮೇಲಿನ ದೌರ್ಜನ್ಯಕ್ಕೆ ಪ್ರಧಾನಿ ನರೇಂದ್ರ ಮೋದಿಯವರು ತಕ್ಕ ಉತ್ತರ ಕೊಡಬೇಕಾ? ಜೊತೆಗೆ ತಂತಿ ಬೇಲಿಯಿಂದ ಆಚೆ ಇರುವ ಭಾರತೀಯ ಹಳ್ಳಿಗಳ ರಕ್ಷಣೆಗಾಗಿ ಝೀರೋ ಟಾಲರೆನ್ಸ್ನಲ್ಲೇ ಪಕ್ಕಾ ಗಡಿಯೊಡೆದು ಅಕ್ರಮ ವಲಸಿಗರ ವಿರುದ್ಧ ಮೋದಿಯವರು ತೆಗೆದುಕೊಂಡಂತಹ ನಿರ್ಧಾರ ಎಷ್ಟರ ಮಟ್ಟಿಗೆ ಸರಿ? ಜೊತೆಗೆ 2015ರಲ್ಲಿ 111 ಬಾಂಗ್ಲಾದ ಹಳ್ಳಿಗಳನ್ನು ಹೇಗೆ ಭಾರತದೊಳಗಡೆ ಸೇರ್ಪಡೆಗೊಳಿಸಿದ್ರಲ್ಲ ಮೋದಿಯವರು, ಹಾಗೆ ಈ 8 ಹಳ್ಳಿಗಳನ್ನು ಭಾರತದೊಳಗಡೆ ಸೇರ್ಪಡೆಗೊಳಿಸಬೇಕಾ? ಜೊತೆಗೆ ಅಕ್ರಮ ವಲಸಿಗರನ್ನು ತಡೆಯಲು BSF ಯೋಧರು ಅನುಸರಿಸ್ತಾ ಇರುವ ಖಡಕ್ ನಿಲುವಿನ ಬಗ್ಗೆ ನಿಮ್ಮ ಅನಿಸಿಕೆ ಏನು? ನಿಮ್ಮ ಅತ್ಯಮೂಲ್ಯವಾದ ರಾಷ್ಟ್ರಾಭಿಮಾನದ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಪ್ಪದೆ ತಿಳಿಸಿ, ಮುಕ್ತವಾಗಿ ಚರ್ಚೆ ಮಾಡೋಣ. ಜೊತೆಗೆ ಭದ್ರತಾ ಪಡೆಗೆ ಸಂಬಂಧಿಸಿದ ಈ ವಿಡಿಯೋ, ಈ ಮಾಹಿತಿಯನ್ನು ಪ್ರತಿಯೊಬ್ಬ ಭಾರತೀಯನಿಗೂ ತಲುಪುವಂತೆ, ವಿಶೇಷವಾಗಿ ಭಾರತದ ಭದ್ರತೆಗೆ ಸಂಬಂಧಿಸಿದ ಈ ಮಾಹಿತಿಯನ್ನು ಪ್ರತಿಯೊಬ್ಬ ಭಾರತೀಯನಿಗೂ ತಲುಪುವಂತೆ ನಿಮ್ಮ ವಾಟ್ಸ್ಆ್ಯಪ್ ಮತ್ತು ಫೇಸ್ಬುಕ್ ಗ್ರೂಪ್ಗಳಲ್ಲಿ ಮರೆಯದೆ ಶೇರ್ ಮಾಡಿ. ಜೊತೆಗೆ ನೀವಿನ್ನೂ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂತಂದರೆ ನಾವು ಹಾಕೋ ವಿಡಿಯೋ ಫಸ್ಟ್ ನಿಮಗೆ ತಲುಪುತ್ತೆ. ನೆಕ್ಸ್ಟ್ ಅಪ್ಡೇಟ್ನೊಂದಿಗೆ ಬೇಗ ವಾಪಸ್ ಬರ್ತೀವಿ. ಜೈ ಹಿಂದ್, ಜೈ ಕರ್ನಾಟಕ, ವಂದೇ ಮಾತರಂ.